ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 75, ಪುಟ ಸಂಖ್ಯೆ 431. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಗುರುದೇವರ ಹಿತನುಡಿಗಳು ಆ ರೀತಿಯಾಗಿ ಮುಂದುವರೆದವು. ಆತ್ಮಜ್ಞಾನವನ್ನು ಪಡೆಯುವುದು ಹಾಗೂ ಆತ್ಮಜ್ಞಾನವನ್ನು ಹಂಚುವುದು ಇವೆರಡು ಬೇರೆ ಬೇರೆ ಕ್ರಿಯೆಗಳು. ಈ ಎರಡು ಕ್ರಿಯೆಗಳನ್ನು ಮಾಡಲು ಮನುಷ್ಯನ ಜೀವನ ಅಲ್ಪಾಯುಷ್ಯವುಳ್ಳದ್ದು. ನೀನು ಸಂಪೂರ್ಣವಾಗಿ ಶರಣಾಗಿರುವೆ, ಆದರೆ ನೀನು ಒಂದು ವ್ಯಕ್ತಿಗೆ ಪ್ರತಿಯಾಗಿ ಶರಣಾಗಿಲ್ಲ. ಇಡೀ ಗುರುಶಕ್ತಿಗೆ ಪ್ರತಿಯಾಗಿ ಶರಣಾಗಿರುವೆ. ನೀನು ಶರಣಾದಾಗ ನೀನು ಮಾಡಬೇಕಾದ ನಿನ್ನ ಕಾರ್ಯವನ್ನು ನನಗೆ ಒಪ್ಪಿಸಿರುವೆ. ಈಗ ನಿನ್ನ ಕಾರ್ಯಗಳನ್ನು ನಿರ್ವಹಿಸುವ ಭಾರ ನನ್ನ ಮೇಲೆ ಬಿದ್ದಿದೆ. ಒಂದು ಮಗನಾಗಿ ಮಾಡುವ ಕರ್ತವ್ಯ, ಒಂದು ಪತಿಯಾಗಿ ಮಾಡುವ ಕರ್ತವ್ಯ, ಒಬ್ಬ ಪಿತನಾಗಿ ಮಾಡುವ ಕರ್ತವ್ಯ. ಈ ಎಲ್ಲ ಕರ್ತವ್ಯಗಳನ್ನು ನಾನು ಇಷ್ಟರವರೆಗೆ ಪೂರ್ಣಗೊಳಿಸಿರುವುದಿಲ್ಲ. ಇವುಗಳನ್ನೆಲ್ಲ ಈಗ ನಾನು ಪೂರ್ಣಗೊಳಿಸಬೇಕಾಗಿದೆ. ಗುರುತತ್ವದ ವಿಶೇಷತೆ ಏನೆಂದರೆ, ಯಾವ ಭಾವದಿಂದ ನೀನು ಅರ್ಪಿಸಿಕೊಳ್ಳುವೆಯೋ ಅವುಗಳನ್ನು 1000 ಪಟ್ಟು ಹೆಚ್ಚಿಸಿ ನಿನಗೆ ಹಿಂತಿರುಗಿಸುವುದು. ಗುರು ತನ್ನಲ್ಲಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ. ಈ ಜ್ಞಾನವನ್ನು ಜನಸಾಮಾನ್ಯರಿಗೆ ತಲುಪಿಸಬೇಕೆಂದು ನಿನಗೆ ಇಚ್ಛೆ ಇದೆಯಲ್ಲವೇ? ನಿನ್ನ ಈ ಇಚ್ಛೆಯನ್ನು ಕಾರ್ಯರೂಪಕ್ಕೆ ತರಲು ನೀನು ಸಮಾಜಕ್ಕೆ ಹೋಗಲೇಬೇಕು. ಸಮಾಜದಲ್ಲಿ ಸಾಮಾನ್ಯ ರೂಪದಲ್ಲಿ ಇರುತ್ತಾ ಆಧ್ಯಾತ್ಮಿಕ ಕ್ರಾಂತಿಯನ್ನುಂಟು ಮಾಡಬೇಕು. ಇವತ್ತು ಮನುಷ್ಯನು ಬಾಹ್ಯದ ಹುಡುಕಾಟದಲ್ಲಿ ತೊಡಗಿದ್ದಾನೆ. ಹೊರಗಿನ ವಸ್ತುಗಳು ಅವನಿಗೆ ಭೌತಿಕ ಸುಖ ಸೌಲಭ್ಯಗಳನ್ನು ಕೊಡಬಹುದು, ಆದರೆ ಆತ್ಮಶಾಂತಿ ಕೊಡಲೊಲ್ಲದು. ಆತ್ಮಶಾಂತಿಗಾಗಿ ಒಳಮುಖವಾಗಿ ಹೋಗಬೇಕು. ಒಳಗಿನ ಯಾತ್ರೆಯಿಂದ ಮಾತ್ರ ಆತ್ಮಶಾಂತಿ ಲಭ್ಯವಾಗುತ್ತದೆ. ಆತ್ಮಶಾಂತಿ ಎಂದು ಬಾಹ್ಯದಲ್ಲಿ ದೊರಕುವುದಿಲ್ಲ. ಹೊರಗಿನ ಯಾತ್ರೆಯ ಜೊತೆಯಾಗಿ ಒಳಮುಖಿಯಾಗಿ ಯಾತ್ರೆಯನ್ನು ಮಾಡಬೇಕು. ಆಗ ಮನುಷ್ಯ ಸಮಾಜವು ಸಂತುಲಿತವಾಗಿರಲು ಸಾಧ್ಯ. ಬಾಹ್ಯದ ಅನ್ವೇಷಣೆಯನ್ನಷ್ಟೇ ಮಾಡುತ್ತಾ ಹೋದ ಹಾಗೆ ಮನುಷ್ಯನ ಚಿತ್ತ ಎಷ್ಟು ಹೊರಗಡೆಯೇ ಹೋಗುತ್ತದೆ ಎಂದರೆ ಆಗ ಅಲ್ಲಿ ಸಮತೋಲನವೇ ಉಳಿದಿರುವುದಿಲ್ಲ. ಅಲ್ಲಿ ಅಸಂತುಲನ ಉಂಟಾಗಿ ಸಮಾಜವು ಸಂಯಮಹೀನವಾಗಿ ಮಾರ್ಪಾಡಾಗುತ್ತದೆ. ಅಂಥ ಸಮಾಜ ತನ್ನ ಮೇಲಿನ ನಿಯಂತ್ರಣವನ್ನು ಕಳೆದುಕೊಂಡು ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತದೆ. ಮನುಷ್ಯ ತನ್ನ ಪ್ರಯತ್ನಗಳಿಂದ ಏನೆಲ್ಲ ನಿರ್ಮಾಣ ಮಾಡುತ್ತಾನೋ ಅದು ನಾಶಕರವಾಗಿರುತ್ತದೆ. ಮನುಷ್ಯನಿಗೆ ಚಿರಸ್ಥಾಯಿಯಾದುದನ್ನು ನಿರ್ಮಾಣ ಮಾಡಲು ಸಾಧ್ಯವಾಗುವುದಿಲ್ಲ. ಅಸ್ಥಿರ ವಸ್ತುಗಳನ್ನು ನಿರ್ಮಾಣ ಮಾಡುವ ಮನುಷ್ಯನ ಚಿತ್ತವು ಅಸ್ಥಿರವಾಗಿರುತ್ತದೆ. ಸಮಾಜದಲ್ಲಿ ಸಮತೋಲನವನ್ನು ಕಾಯ್ದುಕೊಂಡು ಬರುವುದು ಅಗತ್ಯ. ಸಮಾಜದೊಳಗಿನ ಚಟುವಟಿಕೆಗಳ ಗತಿ ಹೆಚ್ಚಾದರೆ ಅದು ಸಮಾಜವನ್ನು ಅಸ್ಥಿರಗೊಳಿಸುತ್ತದೆ. ವೇಗದ ವೃದ್ಧಿಯೊಂದಿಗೆ ಸಮತೋಲನವು ಜೊತೆಯಾಗಿ ಸಾಗುವುದು ಅವಶ್ಯಕ. ಸಮತೆ ಹೊರಗಿನಿಂದ ಬರುವಂತಹದ್ದಲ್ಲ. ಆತ್ಮ ಸಂತುಲನವೇ ಸಮಾಜವನ್ನು ಸಂತುಲಿತವಾಗಿ ಇರಿಸಬಲ್ಲ ಸಂತುಲನ. ಈ ಸಂತುಲನವನ್ನು ಒಬ್ಬ ಸಮಾಜದಲ್ಲಿ ಜೀವಿಸುವುದರಿಂದ ಮಾತ್ರ ಕಾಯ್ದುಕೊಂಡು ಬರಲು ಸಾಧ್ಯ. ಅದು ಅತ್ಯಂತ ಕಠಿಣವಾದದ್ದೆಂದು ನನಗೂ ತಿಳಿದಿದೆ. ಆದರೆ ಸಮಾಜದಲ್ಲಿರುತ್ತಾ ನೀನು ಕಾರ್ಯವನ್ನು ಮಾಡಬೇಕಾಗಿದೆ. ಸಮಾಜದಲ್ಲಿದ್ದು ಕಾರ್ಯವನ್ನು ಮಾಡಲು ನೀನು ಕೇವಲ ತಯಾರಾಗಿದ್ದರೆ ಸಾಕು. ಕಾರ್ಯವನ್ನು ಮಾಡುವ ಶಕ್ತಿಗಳು ಬೇರೆ ಇವೆ. ನೀನು ಕಾರ್ಯ ಮಾಡಿಸುವವನಲ್ಲ, ನೀನು ಕೇವಲ ನಿನ್ನ ಕಾರ್ಯವನ್ನಷ್ಟೇ ಮಾಡಬೇಕಾಗಿದೆ. ಮಾಡಬೇಕಾದ ಕಾರ್ಯ ತುಂಬ ವಿಶಾಲವಾಗಿರುವ ಕಾರಣ ಹಾಗೂ ಯಾರು ಅದನ್ನು ಒಬ್ಬಂಟಿಗನಾಗಿ ಮಾಡಲು ಸಾಧ್ಯವಿರದ ಕಾರಣ ನೀನು ಒಂದು ಮಾಧ್ಯಮವಾಗುವೆಯಷ್ಟೇ. ನಿನಗೂ ಆ ಕಾರ್ಯ ಮಾಡಲಾಗುವುದಿಲ್ಲ. ನೀನೇ ಆ ಕಾರ್ಯವನ್ನು ಮಾಡುವುದಿಲ್ಲ. ಆ ಕಾರ್ಯ
ನಿನ್ನ ಮೂಲಕ ಮಾಡಲ್ಪಡುತ್ತದೆಯಷ್ಟೇ. ಇದರರ್ಥ ನೀನು ಒಂದು ಮಾಧ್ಯಮ ಮಾತ್ರ, ಕಾರ್ಯ ಮಾಡುವವನಲ್ಲ. ಒಬ್ಬ ವ್ಯಕ್ತಿ ಒಂದು ಕಾರ್ಯವನ್ನು ಮಾಡಿದಾಗ ಅದಕ್ಕೆ ಒಂದು ಸೀಮಾರೇಖೆ ಇರುತ್ತದೆ. ಆದರೆ ಒಂದು ಮಾಧ್ಯಮದ ಮೂಲಕ ಆಗುವ ಕಾರ್ಯಕ್ಕೆ ಸೀಮಾರೇಖೆಯೇ ಇರುವುದಿಲ್ಲ. ಹಾಗಾಗಿ ಅದು ಒಂದು ಮಹತ್ ಕಾರ್ಯವಾಗಿ ಸಂಪನ್ನಗೊಳ್ಳಲಿದೆ. ಈ ಕಾರ್ಯಕ್ಕಾಗಿ ಸಹಯೋಗ ನೀಡಬಲ್ಲ ಹಲವಾರು ಭಕ್ತಿಭಾವವುಳ್ಳ ಆತ್ಮಗಳು ಈಗಾಗಲೇ ಇವೆ. ಆದರೆ ಅವುಗಳೇ ತಪ್ಪು ದಿಶೆಯಲ್ಲಿ ಸಾಗುತ್ತಿವೆ. ಇಂತಹ ಆತ್ಮಗಳು ಗುರಿಯನ್ನು ತಿಳಿಯದೆ ಅಲೆದಾಡುತ್ತಿವೆ. ಇವರು ಆತ್ಮಶಾಂತಿಯನ್ನು ಕೇವಲ ಪುಸ್ತಕಗಳಲ್ಲಿ ಹುಡುಕುತ್ತಿದ್ದಾರೆ. ಆತ್ಮಶಾಂತಿ ಪುಸ್ತಕಗಳಲ್ಲಿ ಸಿಗುವ ಸಂಭವವೇ ಇಲ್ಲ. ನೋಡಪ್ಪ, ನಿರ್ಜೀವ ಪುಸ್ತಕಗಳು ಸಜೀವ ಜ್ಞಾನವನ್ನು ಹೇಗೆ ಕೊಡಬಲ್ಲವು? ಭೂತಕಾಲದ ಮಾಹಿತಿಯನ್ನು ಕೊಡಬಹುದೇ ಹೊರತು ಜ್ಞಾನವನ್ನಲ್ಲ. ಭೂತಕಾಲವು ಎಂದು ವರ್ತಮಾನ ಕಾಲವನ್ನು ನಿರ್ಮಾಣ ಮಾಡುವುದಿಲ್ಲ. ಜ್ಞಾನವು ಪುಸ್ತಕಗಳಿಂದ ಸಿಗುವಂತಹದ್ದಲ್ಲ. ಜ್ಞಾನ ಒಂದು ಜೀವಂತ ಅನುಭವವಾಗಿರುತ್ತದೆ. ಅದನ್ನು ಜೀವಂತ ಗುರುವಿನ ಮಾಧ್ಯಮದಿಂದ ಪಡೆಯಬಹುದು. ಪುಸ್ತಕಗಳು ಭೂತಕಾಲದಲ್ಲೇನಾಯಿತೆಂಬ ಮಾಹಿತಿಯನ್ನಷ್ಟೇ ಕೊಡಬಲ್ಲವು. ಎಲ್ಲ ಜ್ಞಾನವನ್ನು ಪುಸ್ತಕಗಳಿಂದಲೇ ತಿಳಿಯಬಹುದಾಗಿದ್ದರೆ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರ ಅವಶ್ಯಕತೆ ಇರುತ್ತಿರಲಿಲ್ಲ. ಸಮಸ್ತ ಶಿಕ್ಷಾ ಪದ್ಧತಿ ಶಿಕ್ಷಕನನ್ನು ಅವಲಂಬಿಸಿದೆ. ಶಿಕ್ಷಕನೇ ಸಮಾಜದ ಆಧಾರ ಸ್ತಂಭ. ತಾನು ತಿಳಿದುಕೊಂಡ ವಿಷಯಗಳನ್ನು ಬೇರೆಯವರ ಮೆದುಳಿಗೆ ತಲುಪಿಸುವ ಕಲೆ ಈ ಪ್ರಪಂಚದಲ್ಲಿ ಶಿಕ್ಷಕರಿಗೆ ಮಾತ್ರ ಚೆನ್ನಾಗಿ ತಿಳಿದಿದೆ. ಆದ್ದರಿಂದ ಇಡೀ ಆಧಾರ ಶಿಕ್ಷಕರ ಕೈಯಲ್ಲಿದೆ. ಅವನು ಇಚ್ಛಿಸಿದರೆ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಹಾಗೆಯೇ ಅವನು ಇಚ್ಛಿಸಿದರೆ ಕೆಟ್ಟ ಸಮಾಜವನ್ನು ನಿರ್ಮಾಣ ಮಾಡಬಹುದು. ಕೇವಲ ನಿರ್ಜೀವ ಪುಸ್ತಕಗಳು ಯಾವುದೇ ವ್ಯಕ್ತಿಯ ಜೀವನದಲ್ಲಿ ಯಾವುದೇ ಕ್ರಾಂತಿಯನ್ನುಂಟು ಮಾಡಲು ಸಾಧ್ಯವಿಲ್ಲ. ಜೀವನದಲ್ಲಿ ಜೀವಂತ ಕ್ರಾಂತಿಯನ್ನು ಕೇವಲ ಜೀವಂತ ಶಿಕ್ಷಕನಿಂದ ತರಬಹುದಾಗಿದೆ. ನೀನು ಸಮಾಜಕ್ಕೆ ಹೋಗು, ಆಧ್ಯಾತ್ಮಿಕ ಶಿಕ್ಷಕನ ಕಾರ್ಯವನ್ನು ಮಾಡು. ಪ್ರತಿಯೊಬ್ಬ ಶಿಕ್ಷಕನಲ್ಲಿ ಒಬ್ಬ ಗುರು ಅಡಗಿರುತ್ತಾನೆ. ಒಬ್ಬ ಶಿಕ್ಷಕನಿಂದ ನೀನು ವಿಶೇಷವಾದದ್ದೇನಾದರೂ ಪಡೆದುಕೊಳ್ಳಬೇಕೆಂದಿದ್ದರೆ ನೀನು ಆ ಶಿಕ್ಷಕನಿಗೆ ತಲೆಬಾಗು. ಹಾಗೆ ತಲೆಬಾಗುವಾಗ ನೀನು ಕೇವಲ ಶಿಕ್ಷಕನ ಶರೀರದ ಮುಂದೆ ತಲೆಬಾಗುವುದಿಲ್ಲ, ಬದಲಿಗೆ ಶಿಕ್ಷಕನ ಆತ್ಮಕ್ಕೆ ತಲೆಬಾಗುವೆ. ಆ ಶಿಕ್ಷಕನ ಆತ್ಮವು ಮಾತ್ರ ನಿನಗೆ ಏನಾದರೂ ವಿಶೇಷವಾದದ್ದನ್ನು ನೀಡಬಹುದಾಗಿದೆ. ಹೋಗು, ಒಬ್ಬ ಸಾಮಾನ್ಯ ಮನುಷ್ಯನ ಉಡುಪನ್ನು ತೊಟ್ಟು ಸಮಾಜಕ್ಕೆ ಹೋಗು. ಇಲ್ಲದಿದ್ದರೂ ನೀನೊಬ್ಬ ಸಾಮಾನ್ಯ ಮನುಷ್ಯನೇ. ಸಮಾಜವು ಸಾಮಾನ್ಯ ಮನುಷ್ಯರನ್ನಷ್ಟೇ ಹೊಂದಿರುವುದರಿಂದ ನೀನು ನಿನ್ನ ನಿಜ ರೂಪದಲ್ಲಿ ಸಮಾಜಕ್ಕೆ ಕಾಲಿಡು. ಸಮಾಜವನ್ನು ಸಂಪರ್ಕಿಸಬೇಕಾದರೆ ನೀನು ಅದರ ಮಟ್ಟದಲ್ಲಿರಬೇಕು, ಅದರಂತೆ ಆಗಬೇಕು ಹಾಗೂ ಅದರಂತೆ ಕಾರ್ಯವನ್ನು ಮಾಡಬೇಕು. ಆಗ ಮಾತ್ರ ನೀನು ಮನುಷ್ಯರೊಂದಿಗೆ ನಿಕಟವಾಗಲು ಸಾಧ್ಯವೇಕೆಂದರೆ ಮನುಷ್ಯರಿಂದಲೇ ಮನುಷ್ಯ ಸಮಾಜ ನಿರ್ಮಾಣಗೊಂಡಿದೆ. ಪ್ರತಿಯೊಬ್ಬ ಮನುಷ್ಯನು ಸಮಾಜದ ಕನ್ನಡಿ. ಮನುಷ್ಯ ಹೇಗಿರುತ್ತಾನೋ ಹಾಗೆ ಸಮಾಜವಿರುತ್ತದೆ. ಒಬ್ಬ ಸಮಾಜವನ್ನು ಅರ್ಥ ಮಾಡುವ ಮುಂಚಿತವಾಗಿ ಅದರಲ್ಲಿರುವ ಒಬ್ಬ ಮನುಷ್ಯನನ್ನು ಅರ್ಥ ಮಾಡಿಕೊಳ್ಳಬೇಕು. ಅಂತಹ ಮನುಷ್ಯ ಆ ಸಮಾಜದ ಮಾಹಿತಿಯನ್ನು ಒದಗಿಸುವವನಾಗಿರುತ್ತಾನೆ. ಮನುಷ್ಯ ಸಾಮಾಜಿಕ ಪ್ರಾಣಿ. ಅವನು ಸಮಾಜದಲ್ಲೇ ಇರಲು ಬಯಸುತ್ತಾನೆ. ಅವನ ಸಮಾಜ ಹಾಗೂ ಅವನ ಸುತ್ತಮುತ್ತಲಿನ ಜನ ಹೇಗೆ ಯೋಚಿಸುತ್ತಾರೋ ಅದೇ ರೀತಿಯಾಗಿ ಅವನು ಯೋಚಿಸುತ್ತಿರುತ್ತಾನೆ. ಹಾಗೆಯೇ ಸಮಾಜದೊಂದಿಗೆ ಜೀವಿಸುತ್ತಾ ಮನುಷ್ಯ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾನೆ. ಹೀಗಾಗಿ ಉಳಿಯುವುದು ಕೇವಲ ಸಾಮಾನ್ಯ ಮನುಷ್ಯರು ಮಾತ್ರ. ವಾಸ್ತವದಲ್ಲಿ ನೀನು ಅಂತಹ ಒಬ್ಬ ಮನುಷ್ಯನಾಗಿ ಸಾಮಾನ್ಯ ಮನುಷ್ಯರನ್ನು ತಲುಪಬಹುದು. ಒಮ್ಮೆ ನೀನು ಅಲ್ಲಿಯವರೆಗೆ ತಲುಪಲು ಸಫಲನಾದರೆ ಆಗ ನಿನ್ನೊಳಗೆ ಇರುವ ಮಹಾನ್ ಆತ್ಮ ತನ್ನ ಮುಂದಿರುವ ಆತ್ಮಕ್ಕೆ ತನ್ನ ವಿಶಾಲತೆಯ ಪರಿಚಯ ಮಾಡಿಸಿಬಿಡುತ್ತದೆ. ಯಾಕೆಂದರೆ ನಿನ್ನೊಳಗೆ ಇರುವುದು ಅಸಾಮಾನ್ಯ ಸಾಮೂಹಿಕ ಆತ್ಮಶಕ್ತಿ. ಲಕ್ಷಾಂತರ ಆತ್ಮಗಳ ಸಾಮೂಹಿಕ ಶಕ್ತಿ ಅಂದರೆ ಕಳೆದ 800 ವರ್ಷಗಳಿಂದ ಒಟ್ಟಾಗಿ ಕೂಡಿಕೊಂಡಿರುವ ಆತ್ಮಶಕ್ತಿ. ಈ ವಿಶಾಲತೆಯಿಂದ ಕೂಡಿದ ಸಾಮೂಹಿಕ ಆತ್ಮಶಕ್ತಿಯು ತನ್ನ ಚುಂಬಕ ಶಕ್ತಿಯಿಂದ ನಿನ್ನ ಮುಂದೆ ಬರುವ ಆತ್ಮವನ್ನು ಆಕರ್ಷಿಸುತ್ತದೆ. ನೀನು ಅಂತಹ ಆತ್ಮಗಳ ಸಾನ್ನಿಧ್ಯದಲ್ಲಿದ್ದಾಗ ಮಾತ್ರ ಅಂತಹ ತೀರಾ ಸಾಮಾನ್ಯವಾದ ಆತ್ಮವು ಸಾಮೂಹಿಕ ಶಕ್ತಿಯ ಜ್ಞಾನ ಹಾಗೂ ಸಾಮೂಹಿಕ ಶಕ್ತಿಯ ಅನುಭೂತಿಯನ್ನು ಪಡೆಯಬಲ್ಲದು. ಅಂತಹ ಮಧ್ಯಮ ತರಹದ ಆತ್ಮವು
ಉತ್ಕ್ರಾಂತಿಯನ್ನು ಪಡೆಯಲು ಅದಕ್ಕೆ ಸಾಮೂಹಿಕ ಸಾನ್ನಿಧ್ಯ ಸಿಕ್ಕಿದರೆ ಸಾಕು. ಅದರ ಉತ್ಕ್ರಾಂತಿಯು ಸ್ವಾಭಾವಿಕ ರೂಪದಲ್ಲಿ ಘಟಿಸುತ್ತದೆ. ಅದಕ್ಕೋಸ್ಕರ ಅದು ಏನನ್ನೂ ಮಾಡುವ ಅವಶ್ಯಕತೆ ಇಲ್ಲ. ನೀನೊಬ್ಬ ಸಾಮಾನ್ಯ ಮನುಷ್ಯನಾಗಿ ಸಮಾಜಕ್ಕೆ ಹೋದಾಗ ಅಲ್ಲಿರುವ ಪುಣ್ಯಾತ್ಮರಿಗೆ ನಿನ್ನ ಪರಿಚಯವಾಗುತ್ತದೆ. ನಿನ್ನೊಳಗಿರುವ ಸಾಮೂಹಿಕತೆಯ ವಿಶೇಷತೆಯನ್ನು ಗುರುತಿಸುತ್ತಾರೆ. ನೀನು ಏನು ಮಾಡಬೇಕಾಗಿಲ್ಲ. ನಿನ್ನ ಶರೀರ ಸಮಾಜದವರೆಗೆ ತಲುಪಿದರೆ ಸಾಕು. ಮುಂದಿನ ಕಾರ್ಯವನ್ನು ಶಕ್ತಿಗಳು ಸ್ವಯಂ ಮಾಡಿಬಿಡುತ್ತವೆ. ಬಾಹ್ಯದಲ್ಲಿ ಪುಸ್ತಕಗಳಲ್ಲಿ ಜನರು ಏನು ಬೇಕೆಂದು ಹುಡುಕುತ್ತಿರುವರೋ ಆ ಕಾರ್ಯವನ್ನು ನಿನ್ನೊಳಗಿರುವ ಶಕ್ತಿಗಳು ಮಾಡುತ್ತವೆ. ಅವುಗಳು ಮನುಷ್ಯನಿಗೆ ಹೊಸ ದಿಶೆಯನ್ನು ತೋರಿಸುತ್ತವೆ. ಆಗ ಆ ಆತ್ಮಗಳು ಆ ಹೊಸ ದಿಕ್ಕಿನ ಅರಿವನ್ನು ಪಡೆದು ತಮ್ಮ ಅನ್ವೇಷಣೆಯನ್ನು ಒಳಮುಖವಾಗಿ ಮುಂದುವರಿಸುತ್ತವೆ. ಆತ್ಮಶಾಂತಿಯ ದಿಕ್ಕು ಒಳಗಿದೆ, ಆದರೆ ಇದರ ಜ್ಞಾನ ಮನುಷ್ಯರಿಗೆ ಇಲ್ಲ. ಆ ಜ್ಞಾನ ಒಮ್ಮೆ ಮನುಷ್ಯನಿಗುಂಟಾದರೆ ಅವನು ಆತ್ಮಶಾಂತಿಯನ್ನು ಪಡೆಯುತ್ತಾನೆ. ಯಾಕೆಂದರೆ ಮೊದಲಿನಿಂದಲೂ ಮನುಷ್ಯ ಆತ್ಮಶಾಂತಿಯನ್ನು ಬಯಸುತ್ತಿದ್ದಾನೆ, ಅದನ್ನು ಹುಡುಕುತ್ತಿದ್ದಾನೆ. ಅವನ ಈ ಆತ್ಮಶಾಂತಿಯ ಶೋಧನೆ ಕೇವಲ ಬಾಹ್ಯದಲ್ಲೇ ಇರುವುದರಿಂದ ಅವನಿಗೆ ಸರಿಯಾದ ದಿಕ್ಕನ್ನು ತೋರಿಸಿಕೊಡುವ ಅವಶ್ಯಕತೆ ಇದೆ. ಗುರುದೇವರು ಇಷ್ಟೆಲ್ಲ ವಿವರಿಸುತ್ತಲೇ ಇದ್ದರು. ಆದರೆ ನನಗೆ ಅವರ ಶರೀರದ ಮೇಲಿದ್ದ ಆಕರ್ಷಣೆಯು ಕಡಿಮೆಯಾಗಲಿಲ್ಲ. ಅವರ ಅಗಲಿಕೆಯನ್ನು ಸಹಿಸಲಾಗದೆ ನಾನು ಹೇಳಿದೆ, ನೀವು ಹೇಗೂ ದೇಹತ್ಯಾಗ ಮಾಡಲಿದ್ದೀರಿ. ಹಾಗಿರುವಾಗ ನನ್ನನ್ನೇಕೆ ಬಿಟ್ಟು ಹೋಗುವಿರಿ? ನನ್ನನ್ನು ನಿಮ್ಮೊಂದಿಗೆ ಕರೆದುಕೊಂಡು ಹೋಗಿ. ನನ್ನನ್ನು ಈ ಕತ್ತಲಲ್ಲಿ ಬಿಟ್ಟು ಏಕೆ ಹೋಗುತ್ತಿರುವಿರಿ? ನನಗೂ ನಿಮ್ಮೊಂದಿಗೆ ದೇಹತ್ಯಾಗ ಮಾಡಲು ಅನುಮತಿ ನೀಡಿ. ನೀವಿಲ್ಲದೆ ನಾನಿರಲು ಬಯಸುವುದಿಲ್ಲ. ನಾನು ನಿಮ್ಮೊಂದಿಗೆ ದೇಹತ್ಯಾಗ ಮಾಡಲು ಇಚ್ಛಿಸುತ್ತಿರುವೆ. ನೀವಿಲ್ಲದ ಈ ಪ್ರಪಂಚದ ಕಲ್ಪನೆಯನ್ನು ಮಾಡಲು ಸಾಧ್ಯವಿಲ್ಲ. ಹಾಗಿರುವಾಗ ಅಂತಹ ಜಗತ್ತಿನಲ್ಲಿ ಬದುಕಿರುವುದಾದರೂ ಹೇಗೆ? ಸರಿಯಾದ ವಿಷಯಗಳನ್ನು ಸಮಾಜಕ್ಕೆ ತಿಳಿಸಿ ಸರಿಯಾದ ದಿಶೆಯನ್ನು ತೋರಿಸಲು ನಾನಿಲ್ಲದಿದ್ದರೂ ಯಾರಾದರೊಬ್ಬ ಬಂದೇ ಬರುತ್ತಾನೆ. ಆದರೆ ನನಗೆ ನಿಮ್ಮೊಂದಿಗೆ ದೇಹತ್ಯಾಗ ಮಾಡಬೇಕೆಂಬ ಇಚ್ಛೆ ಇದೆ. ಕೃಪೆ ತೋರಿ ಅನುಮತಿ ನೀಡಿ. ನಿಮ್ಮೊಂದಿಗೆ ನನ್ನನ್ನು ಕರೆದೊಯ್ಯಿರಿ. ನನ್ನನ್ನು ಇಲ್ಲೇ ಬಿಟ್ಟು ಹೋಗಬೇಡಿ. ತಾಯಿ ತನ್ನ ಮಗುವನ್ನು ನಡುರಸ್ತೆಯಲ್ಲೇ ಬಿಟ್ಟು ಹೋಗುವಳೆ. ನಿಮಗೆ ಯಾಕಾಗಿ ನನ್ನ ಮೇಲೆ ಕೋಪವಿದೆ? ಯಾಕೆ ನನ್ನನ್ನು ಬಿಟ್ಟು ಹೋಗುತ್ತಿರುವಿರಿ? ನಾನು ನಿಮ್ಮೊಂದಿಗೆ ದೇಹತ್ಯಾಗ ಮಾಡುತ್ತೇನೆ. ಗುರುದೇವರು ನಗುತ್ತಾ ನನಗೆ ದೇಹತ್ಯಾಗ ಮಾಡಲು ಅನುಮತಿ ಕೊಟ್ಟುಬಿಟ್ಟರು. ಹಾಗಾದರೆ ಸರಿ, ನನ್ನ ಚಿತೆಯಲ್ಲಿ ನಿನಗೂ ದೇಹತ್ಯಾಗ ಮಾಡಲು ಅನುಮತಿ ನೀಡುತ್ತಿದ್ದೇನೆ. ಇದನ್ನು ಕೇಳಿ ನಾನು ಖುಷಿಪಟ್ಟೆ. ನನ್ನ ಕಣ್ಣುಗಳಿಂದ ಕಣ್ಣೀರ ಹನಿಗಳು ಜರಜರನೆ ಹರಿಯಲಾರಂಭಿಸಿದವು. ನಾನು ಖುಷಿಯಿಂದ ಹುಚ್ಚನಾಗಿ ಬಿಟ್ಟಿದ್ದೆ. ಈಗ ಗುರುದೇವರು ನನ್ನನ್ನು ಬಿಟ್ಟು ಹೋಗುವುದಿಲ್ಲ. ಗುರುದೇವರೊಂದಿಗೆ ನಾನು ಹೋಗುವೆ. ನಾನು ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನ ಆಳದಿಂದ ಗುರುದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸಿದೆ. ಗುರುದೇವರು ಹೇಳಿದರು, ನೀನು ನಾಳೆ ನನ್ನೊಂದಿಗೆ ಚಿತೆಯಲ್ಲಿ ದೇಹತ್ಯಾಗ ಮಾಡಲು ಇಚ್ಛಿಸಿರುವುದರಿಂದ ನಿನ್ನ ಶರೀರ ನಾಳೆ ಖಂಡಿತವಾಗಿಯೂ ಸಮಾಪ್ತಗೊಳ್ಳಲಿದೆ. ನಾಳೆ ನಿನ್ನ ದೇಹದ ಭಾವವನ್ನು ನಷ್ಟಗೊಳಿಸು. ದೇಹದ ಭಾವವನ್ನು ನಷ್ಟಗೊಳಿಸಿದ ನಂತರ ಅದು ದೇಹತ್ಯಾಗವೇ? ನಾಳೆ ನನ್ನ ಚಿತೆಯ ಅಗ್ನಿಯಲ್ಲಿ ದೇಹದ ಭಾವವನ್ನು ತ್ಯಾಗ ಮಾಡಿಬಿಡು. ನಾಳೆ ನನ್ನೊಂದಿಗೆ ನಿನ್ನ ದೇಹದ ಭಾವವು ಉರಿದು ನಷ್ಟವಾಗುತ್ತದೆ. ದೇಹದ ಭಾವವನ್ನು ತ್ಯಾಗ ಮಾಡಿದ ಮೇಲೆ ಉಳಿಯುವುದು ಆತ್ಮ ಮಾತ್ರ. ಆಮೇಲೆ ನೀನು ಶುದ್ಧ, ಪವಿತ್ರ ಹಾಗೂ ನಿರ್ಮಲ ಆತ್ಮವಾಗಿರು. ಅದಾದ ನಂತರ ನಿನಗೆ ಮಾಡಲು ಏನೂ ಬಾಕಿ ಇರುವುದಿಲ್ಲ. ಆತ್ಮವು ಪರಮಾತ್ಮನ ಶುದ್ಧ ಸ್ವರೂಪ. ಇಂತಹ ಒಂದು ಶುದ್ಧ ಮತ್ತು ಪವಿತ್ರ ಆತ್ಮವಾಗಿ ಕಾರ್ಯ ಮಾಡು. ದೇಹದ ಭಾವವನ್ನು ನೀನು ನಾಳೆ ನನಗೆ ಅರ್ಪಿಸಿಬಿಡು. ನನ್ನೊಂದಿಗೆ ಇರಬೇಕೆಂಬ ನಿನ್ನ ಬಯಕೆಗೆ ಸಂಬಂಧಿಸಿದಂತೆ ನನ್ನ ಆತ್ಮವು ಯಾವತ್ತೂ ನಿನ್ನ ಜೊತೆಯಲ್ಲಿಯೇ ಇರುತ್ತದೆ. ನಾನು ಕಣ್ಣೀರಿಡಲು ಪ್ರಾರಂಭಿಸಿದೆ. ಇಲ್ಲ, ನಾನು ನಿಜವಾಗಿ ನಿಮ್ಮೊಂದಿಗೆ ಸಾಯಲು ಇಚ್ಛಿಸುತ್ತಿದ್ದೇನೆ. ಗುರುದೇವರು ಹೇಳಿದರು, ಸರಿ, ಹಾಗಾದರೆ ನಾಳೆ ನಾನಲ್ಲ, ನೀನು ಸೂರ್ಯೋದಯದ ಸಮಯಕ್ಕೆ ದೇಹತ್ಯಾಗ ಮಾಡಿರುವೆಯೆಂದು ಯೋಚಿಸು. ಯಾರು ಜೀವಂತವಾಗಿರುತ್ತಾನೋ ಅವನು ನೀನಲ್ಲ, ನಾನು ಎಂದು ಯೋಚಿಸು. ಸಾಕು, ಇಷ್ಟನ್ನೇ ಅರ್ಥ ಮಾಡಿಕೋ. ಇವೆಲ್ಲ ಅರ್ಥೈಸಿಕೊಳ್ಳುವ ಆಟವಷ್ಟೇ. ನೀನು ಹೇಗೆ ಅರ್ಥೈಸಿಕೊಂಡರೂ ನಡೆಯುತ್ತದೆ. ಇವತ್ತಿನಿಂದ ನಿನ್ನ ಸ್ಥಾನದಲ್ಲಿ ನನ್ನನ್ನಿರಿಸಿ ಕಾರ್ಯ ಮಾಡು.
ನೀನು ಏನು ಕಾರ್ಯ ಮಾಡದಿರುವಾಗ ನಾನು ಆ ಕಾರ್ಯಗಳನ್ನು ಮಾಡುವೆ. ಹಾಗಾಗಿ ಈ ವಿವಾದಾಸ್ಪದ ವಿಷಯಗಳ ಚರ್ಚೆಗೆ ತೆರೆಬಿದ್ದಾಯಿತು. ಈಗ ಏಳು, ಮಲಗು, ನನಗೂ ಆರಾಮವಾಗಿರಲು ಬಿಡು. ಗುರುದೇವರು ತುಂಬ ಶಾಂತರಾಗಿ ನಿದ್ದೆ ಮಾಡಿದರು. ನನಗೆ ರಾತ್ರಿಯಿಡೀ ನಿದ್ದೆ ಬರಲಿಲ್ಲ. ನಾನು ರಾತ್ರಿಯಿಡೀ ತಾರೆಗಳನ್ನೇ ನೋಡುತ್ತಾ ಇದ್ದೆ. ನಾನು ಯೋಚಿಸುತ್ತಾ ಇದ್ದೆ, ಗುರುದೇವರು ನಾಳೆ ದೇಹತ್ಯಾಗ ಮಾಡಲಿದ್ದಾರೆ. ಆದರೂ ನಿಶ್ಚಿಂತೆಯಿಂದ ಆರಾಮವಾಗಿ ಮಲಗಿದ್ದಾರೆ. ನಾಳೆಯ ಯಾತ್ರೆಗಾಗಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವಂತೆ ನಿದ್ರಿಸುತ್ತಿದ್ದಾರೆ. ಎಷ್ಟೊಂದು ಶಾಂತರಾಗಿದ್ದಾರೆ, ಎಷ್ಟೊಂದು ನಿಶ್ಚಿಂತರಾಗಿದ್ದಾರೆ. ಯಥಾ ಪ್ರಕಾರ ಚಿಕ್ಕ ಮುಗ್ಧ ಮಗುವಿನ ಹಾಗೆ. ಅವರು ಮಲಗಿದ್ದಾಗ ಅವರನ್ನು ನೋಡುವುದರಲ್ಲಿ ನನಗೆ ಆಕರ್ಷಣೆ ಇತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವೀ ಶಾಂತಿ ಅಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ 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 ಸರ್ವರಿಷ್ಟ ಸುಶಾಂತಿರ್ಭವತು.